ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರ. ಈ ಹಿಂದೆ ವೆಂಕಣ್ಣ ಹೇಳಿದ್ರು ಒಂದು 2-3 ಸತಿ ಸಿಗಬೇಕಿತ್ತು, ಅದು ಆಗದೆ ಒಂದು ನಮ್ಮ ರಾಜ್ಯದಲ್ಲಿ ಅಲ್ಲದೆ ಹೊರ ರಾಜ್ಯದಲ್ಲೂ ಪ್ಲ್ಯಾನ್ ಮಾಡಿದ್ವಿ. ಆವಾಗ ತಮ್ಮನ್ನೆಲ್ಲ ಅಲ್ಲಿ ಕರೆಸ್ಬೇಕು ಅಂತ ನಾನು, ಕೃಷ್ಣಪ್ಪಣ್ಣ, ಗಂಗಣ್ಣ ಎಲ್ಲ ತುಂಬ ಪ್ರಯತ್ನ ಪಟ್ವಿ, ಆಗಲಿಲ್ಲ. ಸೊ ಬಂದವರು ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮನ ಮತ್ತು ಸ್ವಾಗತ. ಮೊದಲಿಗೆ ಮನದ ಕಡಲು, ನನಗೆ ಆ ಟೈಟ್ಲು ಮತ್ತು ಅಕ್ಷರ ಇವೆಲ್ಲ ಕೃಷ್ಣಪ್ಪಣ್ಣನ ಕೃಪೆ. ನಾವು ಮುಂಗಾರು ಮಳೆ ಮಾಡೋ ಟೈಮಲ್ಲಿ ನಾನು ಬರೀ ಮಳೆ, ಹನಿ ಹನಿ ಪ್ರೇಮ್ ಕಹಾನಿ ಈ ಥರ ಏನೇನೋ ಅಂದ್ಕೊಂಡಿದ್ದೆ. ಒಂದು ದಿವಸ ಸಾಯಂಕಾಲ ಕರೆದ್ಬಿಟ್ಟು ಆಫೀಸಲ್ಲಿ ಮುಂಗಾರು ಮಳೆ ಅಂತ ಇಕ್ಕು ಟೈಟ್ಲು. ಅದು ರೈತಾಪಿ ಜನರಿಂದ ಹಿಡಿದು ಅಪ್ಪರ್ ಕ್ಲಾಸ್ ಜನರಿಗೆ ಎಲ್ಲರಿಗೂ ಎಳೀತದೆ ನೋಡು. ನನಗೊಂದು ಕ್ಷಣ ರೋಮಾಂಚನ ಆಗೋಯ್ತು. ಎಷ್ಟು ನನಗೆ ಗೊತ್ತಿಲ್ಲ ಅವರು ರೈತರನ್ನು ಎಳಿಬೇಕು ಅನ್ನೋದು, ಅವರ ಹಿನ್ನೆಲೆ ಎಲ್ಲದು ಸೇರಿ ಅಲ್ಲಿಂದ ಮ ಅಕ್ಷರದೊಂದು ಸುಮಾರು ಜರ್ನಿ ನಾವು ನೋಡ್ತಾನೆ ಬಂದಿದ್ದೀವಿ ಕನ್ನಡದಲ್ಲಿ. ಅದರ ಹರಿಕಾರರು ನಮ್ಮ ಕೃಷ್ಣಪ್ಪಣ್ಣ. ಇಲ್ಲೂ ಅಷ್ಟೇ, ಮನದ ಅನ್ನೋ ಮೊದಲನೇ ಪದ ಅವರು ಕೊಟ್ಟಿದ್ದು, ಕಡಲು ನಾವು ಸೇರಿಸಿದ್ದು. ನಾವೇನೇನೋ ಕಡಲು ಅಂತಿದ್ವಿ, ಮನದ ಕಡಲು ಅಂತ ಕಡಲು ಕಣ್ಣಿಗೆ ಬರ್ತದೆ ಅಂತಂದರು. ಮತ್ತು ಅವರ ಕಾಮನ್ ಸೆನ್ಸು ಮತ್ತು ಎಕ್ಸ್ಪೀರಿಯನ್ಷಿಯಲ್ ವಿಸ್ಡಮ್ ನನಗೆ ಯಾವತ್ತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಒಬ್ಬ ಪ್ರೇಕ್ಷಕನಾಗಿ, ಒಬ್ಬ ನಿರ್ದೇಶಕನಾಗಿ ನಾನು ಕೃಷ್ಣಪ್ಪಣ್ಣನಿಗೆ ಸ್ವಾಗತ ಕೋರ್ತೇನೆ. ಥ್ಯಾಂಕ್ ಯು ಕೃಷ್ಣಪ್ಪಣ್ಣ. ಇನ್ನು ನಾನು ಕೆಲವು ವೀಡಿಯೋಸ್ನ ಪ್ಲೇ ಮಾಡ್ತಾ ಒಬ್ಬೊಬ್ಬರನ್ನೇ ಕರೀತಾ ಹೋಗ್ತೀನಿ. ಪ್ರಶ್ನೆಗಳೇನಿದ್ರು ನಂತರ ಕೇಳೋಣ. ಮೊದಲಿಗೆ ಚಿತ್ರದ ನಾಯಕ ನಟ, ಹೆಸರು ಸುಮುಖ, ದಯಮಾಡಿ ವೇದಿಕೆಗೆ. ಈ ಒಂದು 6-8 ತಿಂಗಳ ಹಿಂದೆ ಫಿಲ್ಮ್ ಮಾಡಬೇಕು ಅಂದಾಗ ಒಂದಿಷ್ಟು ಮುಖಗಳು, ಒಂದಿಷ್ಟು ಫೋಟೋಗಳು, ಇವನು ಬೇಕು, ಇವನು ಬೇಡ, ಇವನು ಹಿಂಗಿದ್ದಾನೆ, ಅವನು ಹಂಗಿದ್ದಾನೆ, ಇವೆಲ್ಲ ಇದೆಲ್ಲ ನಡೀತು. ಆ ಟೈಮಲ್ಲಿ ನಾನು ಗಂಗಣ್ಣಂಗೆ ಹೇಳಿದೆ, ಕೃಷ್ಣಪ್ಪನಿಗೆ ಹೇಳಕ್ಕೆ ನಂಗೆ ಧೈರ್ಯ ಬರ್ತಾ ಇಲ್ಲ, ನನಗೆ ಮುಖ ಸಿಗ್ತಾ ಇಲ್ಲ ಗಂಗಣ್ಣ, ಎತ್ತಲಾಗ ನಂಗೆ ಓಡೋಗ್ಬಿಡೋಣ ಅನ್ನಿಸ್ತದೆ, ಒಂದು ವಾರ ಸುಮ್ಮನಿದ್ದು ಬಿಡಿ ಅಂದರು. ಆ ಟೈಮಲ್ಲಿ ಏನು ಕಾರಣಕ್ಕೆ ಫೋನ್ ಮಾಡಿದ್ನ, ಒಂದು ಟೈಟ್ಲು ಬೇಕು ಅಂತ ಯಾವುದಕ್ಕೋ ಫೋನ್ ಮಾಡಿದ್ದ. ನೀನು ಫೋಟೋ ಕಳಿಸು ಅಂದೆ, ಕಳಿಸ್ದ. ನನ್ನ ಜೊತೆಗಿದ್ದಿದ್ದ ಅವತ್ತು ಗೆಳೆಯ ಘಟಬೀಜಿ, ನೋಡಿದ್ವಿ, ಗಂಗಣ್ಣಂಗೆ ತೋರಿಸ್ದೆ ಫೋಟೋಸು. ಒಂದು ಸತಿ ಕೃಷ್ಣಪ್ಪ, ನನಗೆ ತುಂಬ ಇಷ್ಟ ಆದ ಸರ್, ಕೃಷ್ಣಪ್ಪ ಸರಿಗೆ ತೋರಿಸೋಣ, ಇವನಿಗೆ ಮನೆಗೆ ಬರೋಕ್ಕೆ ಹೇಳಿದ್ರೆ ಈ ಪುಣ್ಯಾತ್ಮ 11 ಗಂಟೆಗೆ ಬರೋನು 1 ಗಂಟೆಗೆ ಬಂದೇನು ಟ್ರಾಫಿಕಲ್ಲಿ ತಗೊಳಕ್ಕೊಟ್ಟು. ಆಯ್ತು, ಈ ವಿಕೆಟು ಡೌನೇ ಹತ್ಲಾಗ ಯಾರು ಒಪ್ಪಲ್ಲ ಅಂದ್ಕೊಂಡಿದ್ವಿ. ಕೃಷ್ಣಪ್ಪಣ್ಣ ಕಾಯಿಲ್ಲ, 1-1:30 ಕರೆಕ್ಟಾಗಿ ಊಟ ಬಿದ್ದುಬಿಡ್ಬೇಕು. ನೀವು ಯಾರು ಏನಾಗಿ ಹೋಗಲಿ, ಮನಸ್ಸು ನೆಟ್ಟಿಗಿದ್ರೇ ನಮಗೆ ಬದುಕೋಕ್ಕಾಗೋದು ಅಂತ ಊಟ ಮಾಡಿ ಬತ್ತಾನ ಇಲ್ವೋ ಅನ್ನೋ ಥರ ಕೂತಿದ್ರು. ಬಂದ ಕಿಟಕಿಲಿ ನೋಡಿದ್ರು. ನಾನು ಮೊದಲೇ ಹೇಳಿದ್ದೆ, ತುಂಬ ದೊಡ್ಡವ್ರ ಕಣ, ಕರೆಕ್ಟಾಗಿ ಇದು ಮುಂಬೈ ಬುದ್ಧಿ, ಪೃಥ್ವಿ ಥಿಯೇಟ್ರ್ನ ಪ್ರಾಡಕ್ಟು. ಪೃಥ್ವಿ ಥಿಯೇಟ್ರ್ ನಾನು ಹತ್ತಿರದಿಂದ ನೋಡಿದ್ದೀನಿ, ತುಂಬ ಎಕ್ಸ್ಪೀರಿಯನ್ಸ್ ಬೇಕಲ್ಲಿ ನಟಿಸೋದಕ್ಕೆ. ಅಲ್ಲಿ ಒಂದು ಸತಿ ಆಲ್ಮೋಸ್ಟ್ ಹೊರಗೆ ಹಾಕಿಸ್ಕೊಂಡಿದ್ದ, ಹಠ ಬಿದ್ದು ಮತ್ತೆ ಎಂಟರಾಗಿ ಸುಮಾರು ದಿವಸ ಮುಂಬೈನಲ್ಲಿ ಇದ್ದು ಕನ್ನಡ ನಾಟಕ ರಂಗದಲ್ಲೂ ಸುಮಾರು ಕೆಲಸ ಮಾಡಿದ್ದಾನೆ. ಅದೆಲ್ಲ ಮುಗಿಸಿ ಬಂದಿದ್ದೆ. ಈ ಮುಂಬೈ ಥರ ಆಡಕ್ಕೆ ಹೋಗ್ಬೇಡ ಕೃಷ್ಣಪ್ಪಣ್ಣನ ಹತ್ರ, ಪಕ್ಕ ಕನ್ನಡಿಗರವರು ಅಂತ ಬಂದ. ಏನೇನೋ ಮಾಡಿದಾಗ ಕೂತ್ಕೊಂಡ, ನಿಂತ್ಕೊಂಡ, ಏನೇನೋ ಆಯಿತು. ಬಾತ್ರೂಮಲ್ಲಿ ಅಂತ ಕೇಳ್ದ, ಕಳಿಸಿದ್ವಿ ಎಲ್ಲರೂ, ಅಲ್ಲಿದೆ ನೋಡು. ಅವನು ಹಿಂಗೆ ಹೋದ, ಕೃಷ್ಣಪ್ಪಣ್ಣ ಇವನು ಆಗ್ತಾನೆ ನೋಡು ಅಂದರು. ಇವನು ವಿಸರ್ಜನೆ ಮಾಡಿ ಬರೋಷ್ಟಲ್ಲಿ ಇವನು ಸೆಲೆಕ್ಷನ್ ಆಗಿಬಿಟ್ಟಿತ್ತು. ಸೊ ನಮಗೂ ಒಂದು ನಿರಾಳ. ಅವತ್ತಿಂದ ಶುರುವಾಗಿ ಇವತ್ತಿನವರೆಗೆ ಎಲ್ಲಿ ಸಿನಿಮಾ ತಂಡಕ್ಕೂ ನಟರಿಗೂ ಒಂದು ದೋಸ್ತಿ ಇರುತ್ತೋ ಅಲ್ಲಿ ಸಿನಿಮಾ ತುಂಬ ದೊಡ್ಡ ಲೆವೆಲ್ಲಿಗೆ ರಾರಾಜಿಸುತ್ತೆ. ಒಂದು ದೋಸ್ತಿ ಬಿಲ್ಡ್ ಆಗಿದೆ. ಅದ್ಭುತ ನಟ ಸುಮುಖ, ಹೆಸರಂದರೆ ಒಳ್ಳೆ ಮುಖದವನು ಅಂತ. ಈ ಒಂದು ಮುಖಕ್ಕಿರೋ ಒಂದು ನಗು, ಅದರ ಒಂದು ಆರೋಗ್ಯ, ಮಾನಸಿಕ ಆರೋಗ್ಯ,
ದೈಹಿಕ ಆರೋಗ್ಯ ಎಲ್ಲವೂ ನಿಮಗೆ ಅತಿ ಶೀಘ್ರದಲ್ಲೇ ಗೊತ್ತಾಗ್ತದೆ. ತುಂಬ ತಿಳುವಳಿಕೆ ಇರೋ ಹುಡುಗ. ಸೊ ಎಲ್ಲರಲ್ಲೂ ನನ್ನ ವಿನಂತಿ, ಹೊಸಬರೇ ಬದುಕಲ್ಲಿ ತುಂಬ ಇಂಪಾರ್ಟೆಂಟ್ ಆಗೋದು. ನಾವು ಎಲ್ಲರೂ ಯಾವುದೇ ದೊಡ್ಡ ಸ್ಟಾರ್ ಆದರೂ ಒಂದಾನೊಂದು ಕಾಲದಲ್ಲಿ ಒಬ್ಬ ಹೊಸಬ ಆಗೇ ಹುಟ್ಟುತ್ತಾನೆ. ಇವತ್ತಿನ ಹೊಸಬ ನಾಳೆಯ ಹಳಬ. ಸೊ ಇವನು ತುಂಬ ದೊಡ್ಡ ಹಳಬ ಆಗಲಿ, ತುಂಬ ದೊಡ್ಡ ಸ್ಟಾರ್ ಆಗಲಿ ಅಂತ ತಾವೆಲ್ಲ ಹಾರೈಸಬೇಕಾಗಿ ನನ್ನ ಕಳಕಳಿಯ ಪ್ರಾರ್ಥನೆ. ಯಾಕಂದರೆ ಹೊಸಬ್ರು ಕೈ ಹಿಡಿಯೋದಕ್ಕೆ ಅಥವಾ ಇಷ್ಟು ದೊಡ್ಡ ಪ್ರೊಡಕ್ಷನ್ನು, ಇಷ್ಟು ದೊಡ್ಡ ಸೆಟಪ್, ಒಂದು ಹಣ ಹೂಡೋದಕ್ಕಾಗಲಿ ಅಥವಾ ಎಲ್ಲ ಒಟ್ಟಿಗೆ ಸೇರಿ ಗುದ್ದಾಡೋದಕ್ಕಾಗಲಿ ತುಂಬ ಧೈರ್ಯ ಬೇಕು. ಆ ಧೈರ್ಯ ಮಾಡಿದ ಕೃಷ್ಣಪ್ಪಣ್ಣಂಗೆ ಮತ್ತೊಮ್ಮೆ ನಾನು ನಮನ ಮತ್ತು ಧನ್ಯವಾದ ಸಲ್ಲಿಸ್ತೇನೆ. ಕಾರಣ, ಎತ್ಲಾಗ ಹೋಗದಿರೋ ಗಾಡಿಗಳಿಗೆ ಡೀಸೆಲ್ ಹಾಕಿ ಪ್ರಯೋಜನ ಇಲ್ಲ. 10 ದಿವಸ ಶೂಟಿಂಗ್ ನಡೆದು ನಿಂತ್ಬಿಡ್ತವೆ. ಇದು ಹಾಗಲ್ಲ. ಒಂದು ತುಂಬ ದೊಡ್ಡ ಇತಿಹಾಸ ಸುವರ್ಣಾಕ್ಷರಗಳಲ್ಲಿ ಬರೆಯುವಂಥದ್ದನ್ನು ಕೊಟ್ಟ ಕಾಂಬಿನೇಷನ್ನು ಕೃಷ್ಣಪ್ಪಣ್ಣ ಅವ್ರದ್ದು. ಅಲ್ಲಿ ಒಬ್ಬ ಆಯ್ಕೆ ಆಗ್ತಾನೆ ಅಂದರೆ ತುಂಬ ಸತಿ ಸ್ಕ್ಯಾನಿಂಗ್ ಮಾಡಿ 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 ನೋಡಿ ಮಾಡಿ ತೊಗೊಂಡಿರೋದು. ಸೊ ಅದ್ಭುತ ನಟ, ಅದ್ಭುತ ವ್ಯಕ್ತಿ, ತುಂಬ ಸ್ನೇಹಜೀವಿ. ಇವನನ್ನು ಸದಾಕಾಲ ಹರಿಸಿ ನಿಮ್ಗೆಲ್ರಿಗೂ ತುಂಬ ಬೇಕಾದವನಾಗಿ ಮಾಡ್ಕೊಳ್ಳಿ. ನಿಮ್ಗೆಲ್ರಿಗೂ ತುಂಬ ಬೇಕಾದವನು ಆಗ್ತಾನೆ. ಇವನ ನಟಿಸಿರೋ ಮತ್ತು ನಾಯಕಿ ಮಣಿಯರಿರೋಂಥ ಕೆಲವು ಗ್ಲಿಂಪ್ಸ್ಗಳನ್ನು ತೋರಿಸ್ತೀವಿ. ಅದನ್ನು ನಾವು ಎಲ್ಲೂ ಬಿಟ್ಟಿಲ್ಲ. ವೆಂಕಣ್ಣ ಹೇಳಿದಾಗ ದಯವಿಟ್ಟು ರೆಕಾರ್ಡ್ ಮಾಡಬೇಡಿ. ಅದರ ಒರಿಜಿನಲ್ ಸೋರ್ಸನ್ನೇ ನಾನು ನಿಮಗೆ 1 ಅಥವಾ 2 ದಿವಸದಲ್ಲಿ ಕಳಿಸ್ತೀನಿ. ಚಿತ್ರದ ಕೆಲವು ತುಣುಕುಗಳು ನಿಮಗಾಗಿ ನೋಡಿ. ಟೈಟಲ್ ಟೀಸರ್ ಅಂತ ಕರಿಬಹುದು. ಪ್ಲೀಸ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.